ಇದ್ದೇನೆ. ಪ್ರಥಮವಾಗಿ ನನ್ನ ಇಬ್ಬರು ಗುರುಗಳಾದಂತಹ ವಿಜಯ ಗುರುಜಿ ಮತ್ತು ಮದನ್ ಭಾಯಿ ಗುರುಜಿ ಸಾಷ್ಟಾಂಗ ಪ್ರಣಾಮ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಇಂಥ ಒಂದು ಅಮೂಲ್ಯವಾದ ಒಂದು ವಸ್ತು ನನ್ನ ಕೈಗೆ ಕೊಟ್ಟಂತಹ ಇಬ್ಬರು ಗುರುಗಳಿಗೆ ಅಂದ್ರೆ ಎಷ್ಟು ಹೇಳಿದ್ರು ಸಾಕಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ನಾನು ಕಳೆದ ಒಂದು ವರ್ಷದಿಂದ ನಾನು ಈ ಒಂದು ನನ್ನ ಮಿಸಸ್ ಇದೊಂದು ಕಣ್ಣಿದ್ದೊಂದು ಪ್ರಾಬ್ಲಮ್ ಇತ್ತು. ಅಂದ್ರೆ ಆಕ್ಚುಲಿ ಇವರಿಗೆ 36 ಇಯರ್ಸ್. ಈ ಏಜ್ ಅಲ್ಲಿ ಕಾಟ್ರಾಕ್ಟ್ ಅಷ್ಟು ಬೇಗ ಇಶ್ಯೂ ಬರುದಿಲ್ಲ. ಬಟ್ ಇವರದು ಎರಡು ಕಣ್ಣಲ್ಲಿ ಕೂಡ ಕಾಟ್ರಾಕ್ಟ್ ಮತ್ತು ರೆಟಿನಾ, ಎರಡು ರೆಟಿನಾ ಮತ್ತು ಇಶ್ಯೂ ಇತ್ತು. ಲೆಫ್ಟ್ ಲಾಸ್ಟ್ ಇಯರ್ ಆಯ್ತು. ರೈಟ್ ಇದು ಲಾಸ್ಟ್ ಡಿಸೆಂಬರ್ ಅಲ್ಲಿ ಆಯ್ತು. ಅಂದ್ರೆ 2 ಇಯರ್ಸ್ ಮುಂಚೆ ಲೆಫ್ಟ್ ಇದು ಸರ್ಜರಿ ಆಯ್ತು, ರೆಟಿನಾ ಮತ್ತು ಕಾಟ್ರಾಕ್ಟ್. ಬಟ್ ಅವರಿಗೆ ದೂರದ ಕಾಣ್ತಾ ಇರಲಿಲ್ಲ, ಲೋ ಲೋ ಆಗ್ತಾ ಬರ್ತಾ ಇತ್ತು. ಇದ ಕಾರಣ ಲೆಫ್ಟ್ ಸೈಡ್ ಆಗಿ ಲಾಸ್ಟ್ ಇಯರ್ ರೈಟ್ ಇದೆ. ಬಟ್ ರೈಸ್ ಇಸ್ ವೆರಿ ಸೀರಿಯಸ್ ಕಂಡೀಷನ್ ಇತ್ತು. ಯಾಕಂತ ಹೇಳಿದ್ರೆ ಅವರ ಕಣ್ಣಲ್ಲಿ ಕಾಟ್ರಾಕ್ಟ್ ಆಗಿ ರೆಟಿನಾ ಆಗುವಾಗ ರೆಟಿನಾನಲ್ಲಿ ಒಂದು ವೈರಸ್ ಅಂದ್ರೆ ಅವರ ನರದಲ್ಲಿ ಒಂದು ಇನ್ಫೆಕ್ಷನ್ ಇದೆ ಅಂತ ಹೇಳಿದ್ರು. ಅದು ಲಾಸ್ಟ್ ನವೆಂಬರ್ ಅಲ್ಲಿ ಚೆಕ್ ಮಾಡುವಾಗ ಇನ್ಸ್ಪೆಕ್ಷನ್ ಗೊತ್ತಾಯ್ತು. ಆ ಇನ್ಸ್ಪೆಕ್ಷನ್ ಇಂದಾಗಿ ಕಣ್ಣು ಊತ ಬರ್ತಾ ಇತ್ತು, ನರ್ವ್ಸ್ ಅಲ್ಲಿ ಊತ ಬರ್ತಾ ಇತ್ತು. ಲಾಸ್ಟ್ ಅದಕ್ಕೊಂದು ಆಂಟಿಬಯೋಟಿಕ್ 1000 mg ಪರ್ ಡೇ 3 ಟ್ಯಾಬ್ಲೆಟ್ಸ್. ಆಕ್ಚುಲಿ ಅಷ್ಟು ಸ್ಟ್ರಾಂಗ್ ಟ್ಯಾಬ್ಲೆಟ್ ಕೊಟ್ಟರು ಕೂಡ 3 ಮಂತ್ಸ್ ಕೊಟ್ಟಿದ್ದಾರೆ. ಅದು ಯಾವುದೇ ರಿಕವರಿ ಆಗಿ ಕ್ಯೂರ್ ಆಗ್ತಾ ಇರ್ಲಿಲ್ಲ. ಆಮೇಲೆ ಲಾಸ್ಟ್ಗೆ ಡಾಕ್ಟರ್ ಹೇಳಿದ್ರು ಇದು ಆಗ್ತಾ ಇಲ್ಲ, ಸ್ಟಾಪ್ ಮಾಡಿ, ಟ್ಯಾಬ್ಲೆಟ್ ಸ್ಟಾಪ್ ಮಾಡಿದ್ರು. ಆದ್ರೂ ಅದು ಸೇಮ್ ಇಶ್ಯೂ ಜಾಸ್ತಿ ಆಗ್ತಾನೆ ಇತ್ತು. ಎಂಡಿಗೆ ಹೇಳಿದ್ರು, ಒಂದು ಲಾಸ್ಟ್ ಏಪ್ರಿಲ್ ಟೈಮ್ ಅಲ್ಲಿ ಹೇಳಿದ್ರು ಅದಕ್ಕೆ ಏನಿಲ್ಲ, ಲಾಸ್ಟ್ ಆಪ್ಷನ್ ಇಂಜೆಕ್ಷನ್ ಕೊಡಬೇಕು ಆ ನರ್ವ್ಸ್ಗೆ. ಇಂಜೆಕ್ಷನ್ ಕೊಟ್ರೆ ಬಟ್ ಒನ್ ಕಂಡೀಷನ್, ಯಾವಾಗ್ಲೂ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಆ ಕಣ್ಣಲ್ಲಿ ಅಂತ ಹೇಳಿದ್ರು. ಹಂಗಂದ್ರೆ ಅಲ್ಲಿ ಹೋಗ್ಬಿಟ್ಟು ತುಂಬಾ ಕೂಗ್ತಾ ಇದ್ರು. ಯಾಕಂತ ಹೇಳಿದ್ರೆ ಇದು ತುಂಬಾ ಅಂದ್ರೆ ಅದೊಂದು ಇದೇ ಭಕ್ತಿ ಇತ್ತು. ಇಂಜೆಕ್ಷನ್ ಕೂಗ್ತಾ ಇದ್ರು. ಅಂದ್ರೆ ಡಾಕ್ಟರ್ ಹೇಳಿದ ಒಂದು ಮಾತು, ಇನ್ ಫ್ಯೂಚರ್ ಅಲ್ಲಿ ಯಾವಾಗ್ಲೂ ನಿಮ್ಮ ಕಣ್ಣಲ್ಲಿ ಅದು ಒಂಥರ ವೈರಸ್ ಅಂದ್ರೆ ಇನ್ಫೆಕ್ಷನ್ ಆಗ್ತಾ ಇರುತ್ತೆ, ನೀವು ರೆಡಿ ಆಗಿರ್ಬೇಕು ಅಂತ ಹೇಳಿ. ಪುಣ್ಯಕ್ಕೆ ನಮ್ಗೆ ವಿಜಯ ಗುರುಜಿ ಅವರು ನಮ್ಮ ಒಂದು ಆಪತ್ ದೇವರವರು, ಅವರು ಒಂದ್ ಕಡೆ ಅವರ ನಮ್ಮ ಸೆಂಟರ್ಗೆ ಹೋಗಿ ನಮ್ದು ಒಂದು ಇದು ಕೊಡ್ತಾ ಅಂದ್ರೆ ಅವ್ರು ಹೀಲಿ ಕೊಡ್ತಾ ಇದ್ರು. ಆ ಹೀಲಿ ಡಿವೈಸ್ ಅನ್ನು ನಾನು ಇಡ್ತಾ ಇದ್ದೆ. ಏನೋ ಅಲ್ಲಿ ಹೋಗುವಾಗ ಆಕ್ಚುಲಿ ನಾನು ಮೇ 15th ಹೋಗುವಾಗ ಅದಕ್ಕೆ ಇಂಜೆಕ್ಷನ್ ಕೊಡ್ಬೇಕಿತ್ತು. ಬಟ್ ಏನೋ ಡಾಕ್ಟರ್ ಹೇಳಿದ್ರು ಇನ್ನು ಜಾಸ್ತಿ ಆಗಿಲ್ಲ, ಪರವಾಗಿಲ್ಲ 1 ಮಂತ್ ಕಂಟಿನ್ಯೂ ಮಾಡುವ ಅಂತ ಹೇಳಿ. ಅಂದ್ರೆ ಆ ಜಾಸ್ತಿ ಆಗ್ತದೋ ಇಲ್ಲಿ ಸ್ಟಾಪ್ ಆಗಿದೆ ಅಂದ್ರೆ ಒಂದು 10 times ಅಲ್ಲಿ ನಮ್ಗೆ ಸ್ವಲ್ಪ ಸ್ಟಾಪ್ ಆಯ್ತು, ಇನ್ಕ್ರೀಸ್ ಆಗುದು. ತುಂಬಾನೇ ಖುಷಿ ಆಯ್ತು. ಸದ್ಯಕ್ಕೆ ಗುರುಜಿ ಹೇಳಿದ್ರು ಕೆಲಸ ಮಾಡಿ ಸದ್ಯಕ್ಕೆ ನೀನು ಮನದಲ್ಲಿ ಒಂದು ಬುಕ್ ಮಾಡು ಅಂತ ಹೇಳಿ. ಅದು ನನಗೆ ಜೂನ್ 1ಗೆ ಬಂತು. ಜೂನ್ 1 ಇಂದ ಜೂನ್ 13th ಹೋಗಂದ್ರೆ 13 ಡೇಸ್ ಅಲ್ಲಿ ನನಗೆ ತುಂಬಾನೇ ಒಂದು ಬದಲಾವಣೆ. ಹೋಗುವಾಗ ಅರೌಂಡ್ 40% ಕ್ಯೂರ್ ಆಗಿದೆ. ಆ ಏನೋ ಒಂದು ನರದಲ್ಲಿ ಊತ ಬರ್ತಿತ್ತು, ತುಂಬಾನೇ ಕಡಿಮೆ ಆಯ್ತು. ಜುಲೈಲಿ ಹೋಗುವಾಗ 1 ಮಂತ್ ಹೋಗಿ ಕಂಪ್ಲೀಟ್. ಯಾಕಂತ ಹೇಳಿದ್ರೆ ಅದು ರಿಸಲ್ಟ್ ಅಲ್ಟಿಮೇಟ್. ಅದೊಂದು ನಮ್ದು ಆನಂದದ ಒಂದು ಕ್ಷಣನೇ ಬೇರೆ. ಯಾಕಂತ ಹೇಳಿದ್ರೆ ಅಂತ ಒಂದು ಅದ್ಭುತವಾದಂತ ಹೀಲಿ ಇದರಿಂದಾಗಿ ನಮ್ಗೆ ಅದು ಯಾರು ಊಹಿಸದ ರೀತಿಯಲ್ಲಿ ನನಗೆ ಅದು ಒಂಥರ ರಿಸಲ್ಟ್ ಬಂದಿದೆ. ಅದನ್ನು ಡಾಕ್ಟರ್ ಶಾಕ್ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ನಾನು ಇಂಜೆಕ್ಷನ್ ಕೊಟ್ಟಿಲ್ಲ, ಅದು ಹೇಗೆ ರಿಕವರಿ ಆಯ್ತು ಅಂತ ಹೇಳಿ. ಬಟ್ ಡಾಕ್ಟರ್ಗೆ ಇನ್ನೂ ಹೇಳಿಲ್ಲ, ಬಟ್ ಇನ್ನು ತೋರಿಸ್ತೇನೆ. ಯಾಕಂದ್ರೆ ನನಗೆ ರಿಕವರಿ ಆದ್ಮೇಲೆ ತೋರಿಸ್ಬೇಕು ಅಂತ ಹೇಳಿ. ಈಗ ಎವ್ರಿ 3 ಮಂತ್ಸ್ ಒಂದು ವಿಸಿಟ್ ಉಂಟು. ಡಾಕ್ಟರ್ ಕೇಳಿದ್ರು ನಾನು ನಿಮ್ಗೆ ಇಂಜೆಕ್ಷನ್ ಕೊಟ್ಟಿದ್ದೇನಾ ಅಂತ. ಇಲ್ಲ ಅಂತ, ಮತ್ತೆ ಈಗ ರಿಕವರಿ ಆಯ್ತು ಅಂತ ಹೇಳಿ. ಆದ್ರೂ ನಾನು ಹೇಳಿಲ್ಲ, ಯಾಕಂದ್ರೆ ಇನ್ನೂ ರಿಕವರಿ ಆದ್ಮೇಲೆ ಕೊಡ್ಬೇಕು ಅಂತ ಹೇಳಿ ನಾನು ಸಸ್ಪೆನ್ಸ್ ಅಲ್ಲಿ ಇಟ್ಟಿದ್ದೇನೆ. ಧನ್ಯವಾದಗಳು ಮೇಡಮ್. ಹಲೋ. ಬಹಳ ಬಹಳ ಖುಷಿ ಆಯ್ತು ಲೋಕೇಶ್ ಅವರೇ, ನಿಮ್ಮ ಮಾತನ್ನ ಕೇಳಿ ಬಹಳ ಖುಷಿ. ಖಂಡಿತ. ಕಣ್ಣು ಎಷ್ಟು ನೋಡಿ ಆ ಅಮೂಲ್ಯ. ಮಿಸಸ್. ಓಕೆ, ನಮಸ್ತೆ ನಮಸ್ತೆ. ಕಣ್ಣು ಎಷ್ಟು ಅಮೂಲ್ಯ ಎಲ್ಲರಿಗೂ ಅಲ್ವಾ? ಖಂಡಿತ ಮೇಡಮ್. ಸೊ ಎಷ್ಟು ಖಂಡಿತ. ಅಮೂಲ್ಯ ಕಣ್ಣು ಎಲ್ಲರಿಗೂ. ನಮ್ಗೆ ಇವರ ಇವರ ಕಣ್ಣಿನ ಬಗ್ಗೆ ಟೆಸ್ಟಿಮೋನಿ ತಿಳ್ಕೊಂಡು ನಮಗ್ ಬಹಳ ಖುಷಿ ಆಯ್ತು. ಅವ್ರಿಗೆ